ಬೆಂಗಳೂರು ನಗರದಲ್ಲಿ ಆಟೋ ಎಲ್ಪಿಜಿ ಗ್ಯಾಸ್ ಅಭಾವ ದಿನೇ ದಿನೇ ತೀವ್ರವಾಗ್ತಾ ಇದ್ದು ಸಾವಿರಾರು ಆಟೋ ಚಾಲಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಗ್ಯಾಸ್ ಸಿಗದೆ ಗಂಟೆಗಟ್ಟಲೆ ಬಂಕ್ಗಳ ಮುಂದೆ ಕಾಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದನ್ನ ಖಂಡಿಸಿ ಇವತ್ತು ಆಟೋ ಚಾಲಕರು ಆಹಾರ ಸಚಿವರ ಮನೆ ಮುಂದೆ ಪ್ರತಿಭಟನೆ ಮಾಡಿದ್ದಾರೆ. ಸಮಸ್ಯೆ ಬಗೆಹರಿಸಲಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಮನೆ ಮುಂದೆಯೇ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಸಂಕಷ್ಟದಲ್ಲಿ ಆಟೋ ಚಾಲಕರು ಬೀದಿಗಿಳಿದು ಆಕ್ರೋಶ. ಏಪ್ರಿಲ್ 10ಕ್ಕೆ ಆಹಾರ ಸಚಿವ ಮುನಿಯಪ್ಪ ನೇತೃತ್ವದಲ್ಲಿ ಸಭೆ. ಸಿಲಿಕಾನ್ ಸಿಟಿಯಲ್ಲಿ ಆಟೋ ಎಲ್ಪಿಜಿ ಗ್ಯಾಸ್ಗೆ ಈಗ ಭಾರೀ ಹಾಹಾಕಾರ ಶುರುವಾಗಿದೆ. ಕಳೆದ ಒಂದು ವಾರದಿಂದ ಬಂಕ್ಗಳಲ್ಲಿ ಗ್ಯಾಸ್ ಪೂರೈಕೆ ಸ್ಥಗಿತಗೊಂಡಿದ್ದು ಚಾಲಕರು ರಸ್ತೆಯಲ್ಲೇ ಹಗಲು ರಾತ್ರಿ ಕಳೆಯುವಂತಾಗಿದೆ. ಸಮಸ್ಯೆಗಳ ಬಗ್ಗೆ ಎಚ್ಚೆತ್ತ ಪೀಸ್ ಆಟೋ ಚಾಲಕರ ಸಂಘ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ನಿವಾಸಕ್ಕೆ ಮುತ್ತಿಗೆ ಹಾಕಿ ತಮ್ಮ ಆಕ್ರೋಶವನ್ನ ಹೊರಹಾಕಲು ಪ್ಲಾನ್ ಮಾಡಿಕೊಂಡಿದ್ರು. ಕೆಲ ಕಾಲ ಪ್ರತಿಭಟನೆ ಕೂಡ ಮಾಡಿದ್ರು. ಆದರೆ ಪ್ರತಿಭಟನೆಗೆ ಪೊಲೀಸರು ಅವಕಾಶ ನೀಡಿಲ್ಲ. ಇನ್ನು ಆಟೋ ಚಾಲಕರ ಪ್ರತಿಭಟನೆ ಹಿನ್ನೆಲೆ ಸಚಿವರ ಮನೆ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು. ಇತ್ತ ಗೃಹ ಸಚಿವ ಪರಮೇಶ್ವರ್ ರಾಜ್ಯಕ್ಕೆ ಬರಬೇಕಾದ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯವಾಗಿದೆ ಅಂತ ಅಸಹಾಯಕತೆ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರ ಅಥವಾ ಒಂದು ರಾಜ್ಯಕ್ಕೆ ಕೊಡಬೇಕಾದಂಥ ಅಲಾಟ್ಮೆಂಟನ್ನು ಕೊಡಬೇಕಲ್ಲ, ಇದು ಎಲ್ಲರಿಗೂ ಅರ್ಥ ಆಗುತ್ತೆ. ಒಂದಿಷ್ಟು ತೊಂದರೆ ಆಗಿದೆ. ಇರಾನ್, ಅಮೇರಿಕಾ, ಇಸ್ರೇಲ್ ವಾರಿಂದ ತೊಂದರೆ ಆಗಿದೆ ಅನ್ನೋದು ಎಲ್ಲರಿಗೂ ಅರ್ಥ ಆಗುತ್ತೆ. ಆದರೆ ಕನಿಷ್ಠ ನಮಗೆ ಕೊಡಬೇಕಾದದ್ದನ್ನಾದರೂ ಕೊಡಬೇಕಲ್ಲ. ಅದನ್ನು ಕೊಡದೇ ಇರೋ ಕಾರಣಕ್ಕೆ ಗೊಂದಲ ಆಗ್ತಾ ಇದೆ. ಅದನ್ನು ಸರಿಪಡಿಸಿ ಅಂತ ಕೇಳಿದ್ದೇವೆ. ಗ್ಯಾಸ್ ಕೊರತೆಯ ಜೊತೆಗೆ ದರ ಏರಿಕೆಯ ಬರ ಕೂಡ ಚಾಲಕರಿಗೆ ತಟ್ಟಿದೆ. ದುಡ್ಡು ಕೊಟ್ಟರೂ ಗ್ಯಾಸ್ ಸಿಗ್ತಾ ಇಲ್ಲ, ಸಿಕ್ಕರೂ ಹೆಚ್ಚಿನ ಹಣ ವಸೂಲಿ ಮಾಡಲಾಗ್ತಾ ಇದೆ ಅಂತ ಚಾಲಕರು ಗಂಭೀರ ಆರೋಪ ಮಾಡ್ತಿದ್ದಾರೆ. ಏಪ್ರಿಲ್ 10ರಂದು ಸಚಿವರು ಅಧಿಕಾರಿಗಳ ಜೊತೆ ಸಭೆ ನಡೆಸಲಿದ್ದು ಅಲ್ಲಿಯೂ ಪರಿಹಾರ ಸಿಗದಿದ್ರೆ ಸಚಿವರಿಗೆ ಕಪ್ಪು ಬಾವುಟ ಪ್ರದರ್ಶಿಸಿ ಸಂಸದರ ಮನೆಗಳಿಗೆ ಮುತ್ತಿಗೆ ಹಾಕುವುದಾಗಿ ಚಾಲಕರು ಎಚ್ಚರಿಕೆ ನೀಡಿದ್ದಾರೆ. ಮುನಿಯಪ್ಪ ಅವ್ರನ್ನ ಭೇಟಿ ಮಾಡಿದ್ವಿ. ಬೇಡಿಕೆ ನಮ್ದಿಷ್ಟೇ. ಎಲ್ ಪಿ ಜಿ ವೆಹಿಕಲ್ ಏನು 1 ತಿಂಗಳಿಂದ ಬಂಕ್ಗಳ ಮುಂದೆ 4ರಿಂದ 5 ಅವರು ನಿಂತ್ಕೋತಾ ಇದ್ದೀವಿ. ಮತ್ತು ಏನು ಯುದ್ಧ ಶುರುವಾಕ್ಕಿಂತ ಮುಂಚೆ ಕಳೆದ ತಿಂಗಳು 55 ರೂಪಾಯಿ 75 ಪೈಸೆ ಇದ್ದಿದ್ದ ಗ್ಯಾಸ್ ರೇಟು ಇವತ್ತು 90 ರೂಪಾಯಿ ಒಂದು ಬಂಕಲ್ಲಿದ್ದರೆ ಒಂದು ಬಂಕಲ್ಲಿ 120, ಒಂದು ಬಂಕಲ್ಲಿ 135. ಅಂದರೆ ಬಂಕ್ಗೆ ಯಾವುದೇ ನಿರ್ದಿಷ್ಟವಾದ ದರ ಫಿಕ್ಸೇ ಆಗಿಲ್ಲ. ಮುಂಚೆ ತಿಂಗಳಿಗೆ ಒಂದು ಬಾರಿ ಮಾತ್ರ ದರ ಏರಿಕೆ ಆಗ್ತದೆ. ಸೆಂಟ್ರಲ್ ಎಷ್ಟೇ ಏರುಪೇರು ಬಂದ್ರೂ ತಿಂಗಳಿಗೆ ಒಂದು ದಿನ ಮಾತ್ರ 1ನೇ ತಾರೀಕು ನಮಗೆ ಗೊತ್ತಾಗ್ತಿತ್ತು ಇಷ್ಟು ಜಾಸ್ತಿ ಆಗಿದೆ, ಇಷ್ಟು ಕಮ್ಮಿ ಆಗಿದೆ ಅಂತ. ಈಗ ನಮಗೆ ಯಾವುದೇ ಮಾಹಿತಿನೂ ಸಹ ಸಿಗ್ತಿಲ್ಲ. ಬೆಳಗ್ಗೆ ಒಂದು ಬಂಕಲ್ಲಿ 90 ಇದ್ದರೆ ಇನ್ನೊಂದು ಬಂಕಲ್ಲಿ 120. ಅಂದರೆ ಇದು ಯುದ್ಧ ಹೆಸರು ಹೇಳ್ಕೊಂಡು ಆಟೋ ಚಾಲಕರನ್ನ ಹಗಲು ದರೋಡೆನ ಈ ಬಂಕ್ ಮಾಲೀಕರು ಮಾಡ್ತಾ ಇದ್ದಾರೆ. ಮತ್ತು ಸಮರ್ಪಕವಾಗಿ 3ರಿಂದ 4 ಅವರ್ 5 ಅವರು ರೋಡಲ್ಲಿ ನಿಂತ್ಕೊಂಡು ಚಾಲಕರ ಜೀವನ ಹಾಳಾಗ್ತಾ ಇದೆ. ಒಟ್ನಲ್ಲಿ ಬೆಂಗಳೂರಿನಲ್ಲಿ ಆಟೋ ಎಲ್ಪಿಜಿ ಗ್ಯಾಸ್ ಕೊರತೆ ಗಂಭೀರ ಸಮಸ್ಯೆಯಾಗಿ ಪರಿಣಮಿಸಿದ್ದು ಚಾಲಕರ ಆಕ್ರೋಶ ಇದೀಗ ಬೀದಿಗಿಳಿದಿದೆ. ಸಚಿವರಿಂದ ಭರವಸೆ ದೊರೆತಿದ್ದರೂ ಸಮಸ್ಯೆಗೆ ಶೀಘ್ರ ಪರಿಹಾರ ದೊರಕುತ್ತಾ ಅಥವಾ ಇದೇ ರೀತಿ ಮುಂದುವರಿಯುತ್ತಾ ಅನ್ನೋದನ್ನ ಕಾದು ನೋಡಬೇಕು. ಸಂಗಮೇಶ್ ಮೇತ್ರೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.